ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ರಾಜ್ಯದ ಒಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಈಗ ಡಿ ಕೆ ಶಿವಕುಮಾರು ದಿಲ್ಲಿಗೆ ಹೋಗೋದು ಬರೋದು ಮಾಮೂಲಿಯಾಗಿತ್ತು. ಗಜ್ನಿ ಮೊಹಮ್ಮದ್ ಯಾತ್ರೆ ಹೊಡೆದಂಗೆ ಹೊಡಿತಾ ಇದ್ದರು. ಈಗ ಸಿದ್ದು ಯಾತ್ರೆ ಶುರುವಾಗಿದೆ. ಸಿದ್ದು ಯಾತ್ರೆ ಹೆಂಗೆ ಶುರುವಾಗಿದೆ ಅಂತಂದರೆ, ತಮ್ಮ ಶಿಷ್ಯರುಗಳನ್ನ ಕಳಿಸಿದ್ದಾರೆ. ಏನಕ್ಕೆ? ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಬ್ಬರ್ ಸ್ಟಾಂಪು ಏನವರು ನಾಯಕರು ಇದ್ದಾರಲ್ಲ, ರಬ್ಬರ್ ಸ್ಟಾಂಪ್ ನಾಯಕರು ಇದ್ದಾರಲ್ಲ, ಅವ್ರ ಹೆಸರುಗಳೇ ಬರಲ್ಲ ಬೇಗ. ಏನು ಮಾಡುವ, ಯಾರು ಇವರು ಏನೋ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ಸಿ ವೇಣುಗೋಪಾಲ್ನಿಗೆ ಭೇಟಿ ಮಾಡೋಕ್ಕೆ ಸಿದ್ದು ಏನು ಮಾಡಿದ್ದಾರೆ ಅಂದರೆ, ಅವ್ರ ಶಿಷ್ಯರುಗಳಿಗೆ ಕಳಿಸ್ತಾ ಇದ್ದಾರೆ. 50 ಜನ ಹೋಗ್ತಾ ಇದ್ದಾರಂತೆ. ಏನಕ್ಕೆ 50 ಜನ ಹೋಗ್ತಾ ಇರೋದು? ಏನು ಹೊತ್ಕೊಂಬರಕ್ಕೆ ಹೋಯ್ತವ್ರೆ? ಈಗ ಹೋಗಿ ಡಿ ಕೆ ಶಿವಕುಮಾರ್ ಹೊತ್ಕೊಂಬಂದಿದ್ದು ಸಾಕಾಯಿತು. ಈಗ ಇವ್ರು ಹೋಗ್ತಾ ಇದ್ದಾರೆ ಹೆಂಗಂತಂದರೆ, ಭಾಳ ವಿಶೇಷವಾದಂಥ ವಿಷಯ ಇದು. ಭಾಳ ವಿಷಯ ಹಂಗಂದರೆ ಅಂತಿಂತಿದ್ದಲ್ಲ. ಡಿ ಕೆ ಶಿವಕುಮಾರ್ ಈಗಾಗಲೇ ಏನು ಗೊತ್ತಾ, ಅವ್ರಿಗೆ ಒಂದು ಷರತ್ತು ಹಾಕ್ಬಿಟ್ಟು ಬಂದವರಂತೆ. ಮೇ 10ನೇ ತಾರೀಕು ಒಳಗಡೆ, 10ನೇ ತಾರೀಕು ಮೇಲೆ ನೀವು ನನಗೆ ಒಂದು ನಿರ್ಧಾರ ಕೊಡಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಇಲ್ಲ ನನ್ನ ಪಕ್ಷದಲ್ಲಿರ್ತಕ್ಕಂಥ MLAಗಳು ಏನು ಮಾಡ್ತಾರೆ ಅನ್ನೋದೀಗ ನೀವು ಯಾರ ಕೈಯಿಂದನೂ ತಡೆಯೋಕ್ಕಾಗಲ್ಲ. ಹಂಗೆ ಹಿಂಗೆ ಅಂತ ಎಲ್ಲ ಯಾರ ಹತ್ರ? ಉತ್ತರ ಪೌರಸ ಒಲೆ ಮುಂದೆ ಅಂದಂಗೆ ಆ ಬಡಪಾಯಿ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹೇಳ್ಬಿಟ್ಟು ಬಂದವ್ರೆ. ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡ್ತಾರೆ? ಇವರು ರಾಹುಲ್ ಗಾಂಧಿನೇ ಮಾತೇ ಆಡಲ್ಲ, ಮೂಗ. ಸುರ್ಜೇವಾಲಾ ಹತ್ರ ಹೇಳೋರಂತೆ. ಸುರ್ಜೇವಾಲಾ ಇದ್ದಿದ್ದು ಓಡ್ಬಿಡ್ತಾನೆ, ಅವ್ನು ಡೋಸ್ಪುರ್ಕ. ವೇಣುಗೋಪಾಲ್ ಇದ್ದಿದ್ದು ಅಯ್ಯೋ ನನಗೆ ನಿಮ್ದೇನಪ್ಪ ಇದು ಅಂತ ಕೇಳ್ಕೊಂಡು ಸುಮ್ಮನೆ ಕೂತಿರ್ತಾರೆ ಹೊರತು ಡಿ ಕೆ ಶಿವಕುಮಾರ್ ವಿಷಯವಾಗಿ ಈ 4 ಜನ ನಾಯಕರು ಯಾವ ವಿಷಯನೂ ಮಾತಾಡಲ್ಲ. ಕಾರಣ ಏನು? ಏನೋ ನೀನು ಬಂದಿದ್ದ ಅಂದ್ಕೊಂಡು ಬಿಟ್ಟವ್ರೆ ಅಷ್ಟೇ. ನಿಂದು ಮಾಮೂಲಿ. ಗಜ್ನಿ ಮೊಹಮ್ಮದ್ದು 17 ಸತಿ ದಂಡಯಾತ್ರೆ ಹೊಡೆದು ನಮ್ಮ ರಾಜ್ಯನಿಗ, ನಮ್ಮ ದೇಶನಿಗ ಕಂಡಿಡಿದಂತಲ್ಲ, ಹಂಗೆ ನೀವು ಒಂದು ಇದನ್ನು ಮಾಡ್ತಾಯಿದ್ದೀರ ಸಾಹಸ. ಎಷ್ಟು ಸತಿ ಓಡಾಡೋ ನೋಡೋಣ. ಡಿ ಕೆ ಶಿವಕುಮಾರ್ ಏನೊಂದು ಆಯ್ತಾ, ಒಂದು 50-60 ಸತಿ ಆಯಿತಾ? ಇನ್ನೂ ಜಾಸ್ತಿ ಆಗಿರ್ಬೋದು. ಏನು ಮಾತಾಡ್ತಾರೆ ಎಲ್ಲ ಮಾವನ ಮನೆಗೆ ಹೋಗ್ತಾರಲ್ಲ, ಹಂಗೆ ಬರ್ತಾ ಇದೆಯಪ್ಪ ಡಿ ಕೆ ಶಿವಕುಮಾರು. ಆದರೆ ಏನು ಕೆಲಸ ಆಗಲಿಲ್ಲ ಅಲ್ವಾ? ಅದರಿಂದ ನೀವು ನಮ್ಮ ರಾಜ್ಯಕ್ಕೆ ತರಬೇಕಾದಂಥ ಸೌಲಭ್ಯಗಳನ್ನೀಗ ತರಕ್ಕೆ ಹೋಗಲ್ಲ. ಅದಕ್ಕೆಲ್ಲ ಸೆಂಟ್ರಲ್ ಮಿನಿಸ್ಟ್ರುಗಳನ್ನ ನೋಡಿಬಿಟ್ರೆ ಅವಮಾನ ಆಗ್ಬಿಡುತ್ತೆ. ಯಾಕೇಳಿ ಅವರೆಲ್ಲ BJP ಅವರು, ಮೈನ್ಮಾರಿಂದ ಬಂದಿರತಕ್ಕಂಥವ್ರು. ಮೈನ್ಮಾರಿಂದ ಬಂದಿರತಕ್ಕಂಥ BJP ಅವ್ರನ್ನೀಗ ನೀವು ಹೆಂಗೆ ಭೇಟಿ ಆಯ್ತೀರಾ? ಯಾಕೆ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡ್ತೀರಾ? HD ಕುಮಾರಸ್ವಾಮಿ ಎಲ್ಲಿಂದ ಬಂದಿರೋದು? ಶ್ರೀಲಂಕಾದಿಂದ ಬಂದಿರೋದು ಗೊತ್ತಾ? ಅವರು ಸುಮ್ಮನೆ ಕೇಂದ್ರದ ಮಂತ್ರಿ ಆಗವ್ರೆ. ಶ್ರೀಲಂಕಾದ ಮಂತ್ರಿನಿಗೆ ಹೋಗಿ ನೀವು ಮಾತಾಡಿಸಿದ್ರೆ ಅವಮಾನ ಆಗಲ್ವಾ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಅವರೇ. ಶ್ರೀಲಂಕಾದಿಂದ ಬಂದ ನೋಡಿ, ಬೇಕಾದ್ರೆ ಅವ್ರಿಗೆ ನೋಡಿ ಹಾವಭಾವಗಳು ಇವೆಲ್ಲನೂ ಶ್ರೀಲಂಕಾದವ್ರು ಇದ್ದಂಗೆ ಇರೋದು. ಯಾರು? ನಮ್ಮ ಕುಮಾರಸ್ವಾಮಿ ಅವರು. ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸೆಂಟ್ರಲ್ ಮಿನಿಸ್ಟ್ರು ಅವರೇ. 4-5 ಜನ ಮಂತ್ರಿಗಳವರೇ. ಅವ್ರನ್ನೆಲ್ಲರೂ ಸತ್ಕರಿಸೋಣ, ಅವ್ರನ್ನೀಗ ಕರೆಸಿ ಮೀಟಿಂಗ್ ಮಾಡೋಣ. ನಮ್ಮ ರಾಜ್ಯಕ್ಕೆ ನೀವೇನಾದರೂ ಕೊಡೋಕ್ಕಾಗತ್ತಾ ಅಂತ ಕೇಳೋದು ಬಿಟ್ಬಿಟ್ಟು ಬರೀ ಎಲ್ಲ ಹೊಡ್ಕೊಂಡು ಡಂಗಿ ಮಾಡಿಕೊಂಡು, ನನ್ನ ಮುಖ್ಯಮಂತ್ರಿ ಸೀಟ್ ಬೇಕು, ನನಗೆ ಮುಖ್ಯಮಂತ್ರಿ, ನಾನು ಪರ್ಮನೆಂಟ್ ಆಗಿರಬೇಕು. ಪರ್ಮನೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹೊಸ್ದಾಗಿ ಬರಬೇಕು ಅಂದ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರು. ಇಬ್ಬರಿಗೂ ಏನು ಹೇಳಪ್ಪ ನಾನು? ನಿಮ್ಮನ್ನು ಯಾರು ಬುದ್ಧಿವಂತರು ಅಂತಾರಪ್ಪ? ದಡ್ರು ಅಂತಾರೆ. ಅಲ್ಲಯ್ಯ, ಕಾಲಗಳು ಉತ್ತರ ಕೊಡ್ತವೆ. ಆಯಾ ದಿನಗಳಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋದರೆ ಅವೆಲ್ಲವೂ ಅದಾಗಿ ಅದೇ ಲಭಿಸ್ಬೇಕು. ಅದು ಬಿಟ್ಬಿಟ್ಟು ನನಗೆ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾದ ಕ್ರಮನ? ಯಾರು? ಈಗ ಹಿಂದೆ ಇದನ್ನು ನೋಡಿದ್ವಲ್ಲ ನಾವು, ಕಲ್ಕಟ್ಟಾದ ಮಹಾರಾಣಿ ಇದ್ದಾರಲ್ಲ, ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಮ್ನವ್ರ ಜಪ ಮಾಡ್ತಾರೆ, ಓಹಲ್ಲಲ್ಲ ಅಂತ ಅಂದ್ಕೊಂಡು. ಆದರೆ ಏನಾಗಿದೆ ಗೊತ್ತಾ? ಉಲ್ಟಾ ಆಗ್ಬಿಟ್ಟಿದೆ. ಈಗ ಹನುಮಾನ್ನಿಗ ಪಟ್ಸಂಗ ಆಗ್ಬಿಟ್ಟಿದೆ ಅಂತೆ. ಕಾರಣ ಏನು ಅಂತಂದರೆ, ಮೊದಲನೇ ಬೇಸಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತೆ. 125 ಕ್ಷೇತ್ರದಲ್ಲಿ BJP ಸ್ವಲ್ಪ ಮುನ್ನಡೆ ಆಗಿದೆ.
ಈಗ ಎರಡನೇ ಬೇಸಿನಲ್ಲಿ ಇನ್ನೂ ಒಂದಷ್ಟು ಇವರು ಬಿ ಜೆ ಪಿಯವ್ರೇನು ಗೆದ್ದುಬಿಟ್ರೆ ಅವರೇ ಅಧಿಕಾರ ವಹಿಸ್ಕೊಂಬಿಡ್ತಾರಲ್ಲ ಅಂತ ಈಗ ಏನಪ್ಪ ಹಂಗಂತಂದರೆ ಈಗ ಹಿಂದೂ ದೇವರು ಬೇಕಂತೆ ಈಗ ಯಾರಿಗೆ ಮಮತಾ ಬ್ಯಾನರ್ಜಿ ಅವ್ರಿಗೆ. ಅಲ್ಲ ರೀ, ಈ ರಾಜ್ಯನಿಗ ವೆಸ್ಟ್ ಬೆಂಗಾಲ್ನಿಗ ಮುಸ್ಲಿಮ್ನವ್ರಿಗೇ ದೇಶ ಮಾಡ್ಕೊಡೋಕ್ಕೆಲ್ಲ ನೀವು ಹೊರಟಿರ್ತಕ್ಕಂಥ ಬಂಗಾಳದಿಂದ ಬಂದಿರ್ತಕ್ಕಂಥವ್ರಿಗೆಲ್ಲರಿಗೂ ವೋಟ್